ರಕ್ಷಿತಾ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಜೀವನದಲ್ಲಿ ಒಂದಿನ ಸ್ಪೀಚ್ ಮಾಡಿಲ್ಲ. ಇವತ್ತು ನನ್ನ ತಂದೆಗೋಸ್ಕರ ಮಾಡ್ತಿದ್ದೀನಿ. ನಾನಿಲ್ಲಿ 1.5 ಮಂತ್ ಇದ್ದೆ. ಸರ್ ಎಲ್ಲ ಭಾಳ ಹೆಲ್ಪ್ ಮಾಡಿದರು. ಎಲ್ಲ ಫುಲ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾ ಇದನ್ನೆಲ್ಲ ಮಾಡೋಕ್ಕೆ ನನ್ನ ತಂದೆ ಮುಖದಲ್ಲಿ ಒಂದು ನಗು ನೋಡ್ಬೇಕು ಅನ್ನೋದಕ್ಕೆ ನಾ ಇಷ್ಟು ಮಾಡಿರೋದು. ಅದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು. ನಮ್ಮ ತಂದೆಗೆ ಹೆಚ್ಚಾಗಿ ಗೊತ್ತಾಗಲ್ಲ. ನಮ್ಮದು ಫುಲ್ ಹಳ್ಳಿಯಿಂದ ಬಂದಿರೋದು ನಾವು. ಅವ್ರು ನಾವು ಏನು ಮಾಡ್ತೀವಿ ಅಂದರೂ ಹೋಗು ಮಾಡು. ಧಾರವಾಡಲ್ಲೆಲ್ಲ ಎಜುಕೇಷನ್ ಮಾಡಿಸಿದ್ದಾರೆ ನಮಗೆ. ಮಾಡ್ತೀವಿ ಅಂತ ಸಂಬಂಧ. ಅದಕ್ಕೋಸ್ಕರ ಅವ್ರ ಸಂಬಂಧ ನಾನು ಇದನ್ನು ಮಾಡಿರೋದು. ನಂಗೆ ರನ್ನಿಂಗು ವೇಟ್ ಇದ್ದಿಲ್ಲ ಆ್ಯಕ್ಚುಲಿ ನನಗೆ. ಅವ್ರ ಸಂಬಂಧ ನಾನು ಇಷ್ಟೆಲ್ಲ ಮಾಡಿರೋದು. ನನ್ನ ಅಣ್ಣ, ನಮ್ಮಪ್ಪ, ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಹೇಳ್ಬೇಕಂತಂದರೆ ಸರ್ ದಿ ಬೆಸ್ಟ್ ಟೀಚಿಂಗ್ ಐತಿ. ಅದ್ರ ಜೊತೆ ಸೆಲ್ಫ್ ಸ್ಟಡಿ ಅನ್ನೋದು ಇಂಪಾರ್ಟೆಂಟ್. ಅವ್ರು ಕಲಿಸಿದ್ರ ಜೊತೆ ನಾವು ಓದಬೇಕು. ಅವ್ರು ಕಲಿಸಿದಷ್ಟೇ ಮಾಡಿ ಬಂದರೆ ಆಗಲ್ಲ. ನಾವು ಮನಸ್ಸಿಂದ ಯಾವಾಗ ಓದೋಕ್ಕೆ ಶುರು ಮಾಡ್ತೀವಿ ಸಕ್ಸಸ್ ನಮ್ಮಿಂದ ಇದ್ದೇ ಇರುತ್ತೆ. ನಮಗೋಸ್ಕರ ಕಾಯ್ತಿರುತ್ತೆ ಸಕ್ಸಸ್ ಅನ್ನೋದು. ನಾವು ಯಾವಾಗ ನಮ್ಮ ಮನಸ್ಸಿಂದ ಶುರು ಮಾಡ್ತೀವಿ ಓದಲಿಕ್ಕೆ ಅಂತೇಳಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್. ಗ್ರೇಟ್ ಗ್ರೇಟ್. ನಾನು ಮಾಡೋದು ನನಗೋಸ್ಕರ, ನನ್ನ ಒಳಿತಿಗಾಗಿ, ನನ್ನ ಸಂತೋಷಕ್ಕಾಗಿ ಅಂತ. ಆದರೆ ಈಗ ಹೇಳಿದ್ದು ಭಾಳ ಖುಷಿ ಆಯಿತು. ನನ್ನ ತಂದೆಯ ಸಂತೋಷಕ್ಕೋಸ್ಕರವಾಗಿ ನಾನು ಈಗ ಕಷ್ಟಪಟ್ಟೆ, ಈ ಕೆಲಸ ಮಾಡಿದೆ ಅಂತ. ಖಂಡಿತ ಎಲ್ಲ ಪಾಲಕರು ಸಹ ಇದನ್ನೇ ಅಪೇಕ್ಷೆ ಪಡೋದು. ಎಲ್ಲ ಪಾಲಕರು ಕೂಡ ನೀವು ಏನು ಸಾಧನೆಯನ್ನು ಮಾಡ್ತೀರಿ, ಏನು ಕೀರ್ತಿಯನ್ನು, ಈಗ ಪ್ರಖ್ಯಾತಿ ಮತ್ತು ಕುಖ್ಯಾತಿ ಅಂತ ಇದೆ. ಎರಡೂ ಪೇಪರ್ನಲ್ಲಿ ಬರ್ತವೆ. ಪ್ರಖ್ಯಾತ ಆದ್ರೂ ಬರುತ್ತೆ, ಕುಖ್ಯಾತ ಆದರೂ ಬರುತ್ತೆ. ಆದರೆ ಪ್ರಖ್ಯಾತಿಯನ್ನು ಪಡೆದಾಗ ಆ ಪಾಲಕರ ಮನಸ್ಸಿನಲ್ಲಿ ಆಗ್ತಕ್ಕಂತಹ ಸಂತೋಷ ಎಷ್ಟು ದೊಡ್ಡ ಗ್ರಂಥವನ್ನು ಬರೆದರೂ ಕೂಡ ಅದನ್ನು ವ್ಯಕ್ತಪಡಿಸೋಕ್ಕೆ ಸಾಧ್ಯ ಇಲ್ಲ. ಹಾಗೆ ತನ್ನ ತಂದೆಯ ಸಂತೋಷಕ್ಕೋಸ್ಕರವಾಗಿ ನಾನು ಇದನ್ನು ಮಾಡಿದೆ ಅಂತ ಹೇಳಿದಂತಹ ರಕ್ಷಿತಾ ಅವರಿಗೆ ತುಂಬ ಥ್ಯಾಂಕ್ ಯು. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಹಾವೇರಿ, ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.